ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಮಳೆಗಾಲಕ್ಕೆ ನಮ್ಮ ಮಲ್ಲಿಗೆ ಗಿಡ ನೋಡಿ, ನನ್ನ ಗಿಡದಲ್ಲಿ ಇವಾಗ ತುಂಬ ಚಿಗುರೆಲ್ಲ ಇಟ್ಟಿದೆ. ಹಾಗೆ ಮೊಗ್ಗುಗಳು ತುಂಬ ಆಗ್ತಾ ಬರ್ತಾ ಉಂಟು. ಅಂದರೆ ಇವಾಗ ನನಗೆ ಮಾರ್ಕೆಟಿಗೆ ಕೊಡುವಷ್ಟು ಮೊಗ್ಗುಗಳು ಸಿಗ್ತಾ ಇಲ್ಲ. ಆದರೆ ಎಲ್ಲ ಗಿಡದಲ್ಲಿಯೂ ಕೂಡ ಚಿಗುರು ಬರ್ತಾ ಉಂಟು. ಕೆಲವೊಂದು ಗಿಡದಲ್ಲಿ ಬರುವಂತಹ ಚಿಗುರು ಏನು ಗೊತ್ತುಂಟ, ಅದು ಎಲ್ಲ ಮುರುಟಿದಾಗೆ ಆಗ್ತಾ ಉಂಟು. ನೋಡಿ, ಇದು ಕೇರೆ ಬಳ್ಳಿ ಎಲ್ಲ ಮುರುಟಿದಾಗೆ ಆಗ್ತಾ ಉಂಟು. ಅದೇನು ದೊಡ್ಡ ಸಮಸ್ಯೆ ಅಲ್ಲ, ಮಳೆಗಾಲದಲ್ಲಿ ಎಲ್ಲರ ಗಿಡದಲ್ಲಿಯೂ ಕೂಡ ಇರುವಂಥ ಒಂದು ಸಮಸ್ಯೆನೇ. ಆದರೆ ಇವಾಗ ಮೊಗ್ಗು ಹಾಕ್ತಾ ಉಂಟು. ಇದಕ್ಕೆ ಹೋದ ವರ್ಷ ಏನಾಯ್ತಂದರೆ, ನನ್ನ ಗಿಡದಲ್ಲಿ ಎಲ್ಲ ಎಲೆ ಉದುರುವುದು, ಎಲೆ ತುಂಬ ಹಳದಿ ಬಣ್ಣಕ್ಕೆ ಬಂದು ಕಂಪ್ಲೀಟಾಗಿ ಎಲೆ ಎಲ್ಲ ಉದುರಿ ಗೆಲ್ಲುಗಳು ಸಾಯ್ತಾ ಇತ್ತು. ಅದಕ್ಕೆ ನಾನು ವರ್ಷದಲ್ಲಿ ಒಂದೇ ಬಾರಿ ಒಂದು ಸ್ಪ್ರೇಯನ್ನು ಹಾಕಿದೆ. ಅದರಿಂದ ಈ ಸಲ ನನಗೆ ನನ್ನ ಗಿಡದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಎಲೆ ಉದುರ್ತಾ ಉಂಟು, ಉದುರುವುದಿಲ್ಲ ಅಂತಲ್ಲ, ಆದರೆ ತುಂಬ ಜಾಸ್ತಿಯಾಗಿ ಎಲೆ ಎಲ್ಲ ಉದುರ್ತಾ ಇಲ್ಲ. ಗಿಡಗಳು ಕೂಡ ತುಂಬ ಚೆನ್ನಾಗಿದೆ. ನಾನು ಒಂದೇ ಸಲ ಹಾಕಿರುವಂಥದ್ದು ಆ ಸ್ಪ್ರೇ. ಒಂದೇ ಸಲ ಹಾಕಲಿಕ್ಕೆ ಕೂಡ ಅದು ಅಂದರೆ ನಮಗೆ ಮಳೆಗಾಲದಲ್ಲಿ ಎಲೆ ಎಲ್ಲ ಕಲರ್ ಚೇಂಜ್ ಆಗ್ತದೆ ನೋಡಿ, ಎಲ್ಲೋ ಕಲರ್ ಆಗ್ತದೆ. ಅದಕ್ಕೆ ಕೂಡ ಒಳ್ಳೆಯದಾಗ್ತದೆ. ಮೊದಲನೇದಾಗಿ ಗೆಲ್ಲು ಸಾಯೋದಕ್ಕೆ ಆ ಸ್ಪ್ರೇ ತುಂಬಾ ಒಳ್ಳೆಯದಾಗ್ತದೆ. ಅದನ್ನು ನನಗೆ ಕೃಷಿಯಲ್ಲಿ ಅನುಭವ ಇರುವವರು ಹೇಳಿರುವಂಥ ಸ್ಪ್ರೇ. ಅದು ನಿಜವಾಗ್ಲೂ 100% ರಿಸಲ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಹೋದ ಸಲ ಎಲ್ಲ ಗೆಲ್ಲೆಲ್ಲ ಸಾಯ್ತಾ ಇತ್ತು, ಒಂದೊಂದು ಗೆಲ್ಲುಗಳು ಸತ್ತು, ಕೆಲವೊಂದು ಗಿಡಗಳು ಸತ್ತೋಗಿದೆ. ಆದರೆ ಈ ಸಲ ಯಾವುದೇ ಸಮಸ್ಯೆ ಇಲ್ಲ. ಮತ್ತೊಂದು ಸಮಸ್ಯೆ ಅಂದರೆ, ನಮಗೆ ಮಳೆಗಾಲಕ್ಕೆ ಯಾರೂ ಕೂಡ ಗಿಡವನ್ನು ಕಟ್ ಮಾಡಬೇಡಿ, ಅದರಿಂದಾಗಿಯೂ ಕೂಡ ಆ ಸಮಸ್ಯೆಗಳು ಕಾಣಿಸ್ಬೋದು. ಮತ್ತು ನಾವು ಹೆಚ್ಚಾಗಿ ಈ ಕೆಮಿಕಲ್ ಸ್ಪ್ರೇಯನ್ನು ಮಾಡಬಾರ್ದು. ಮಳೆಗಾಲಕ್ಕೆ ಪರವಾಗಿಲ್ಲ, ಮಳೆಗಾಲಕ್ಕೆ ಬೇರೆ ಯಾವುದೇ ರೀತಿಯಾದಂಥ ಹಿಂಡಿ ಗೊಬ್ಬರಗಳನ್ನೆಲ್ಲ ಹಾಕಲಿಕ್ಕೆ ಆಗದೇ ಇರುವ ಕಾರಣದಿಂದ ಈ ಕೆಮಿಕಲ್ ಸ್ಪ್ರೇಯನ್ನು ಮಾಡ್ಬೋದು. ಯಾಕೆಂದರೆ ಮಳೆ ಬೀಳ್ತಾ ಇರ್ತದೆ, ಅಷ್ಟೊಂದು ಅದು ಎಫೆಕ್ಟ್ ಆಗೋದಿಲ್ಲ. ಆದರೆ ಬೇಸಿಗೆ ಕಾಲದಲ್ಲಿ ಮಾತ್ರ ಕೆಮಿಕಲ್ ಸ್ಪ್ರೇಯನ್ನು ದಯವಿಟ್ಟು ಯಾರೂ ಮಾಡಲಿಕ್ಕೆ ಹೋಗಬೇಡಿ. ನ್ಯಾಚುರಲ್ ಆಗಿರುವಂತಹ ಗೊಬ್ಬರಗಳನ್ನೇ ಹಾಕಿ. ಅದರಿಂದ ಗಿಡದ ಬಾಳಿಕೆ ಕೂಡ ಜಾಸ್ತಿ ಆಗ್ತದೆ ಮತ್ತು ಗಿಡಗಳು ಸಾಯುವಂಥ ಸಮಸ್ಯೆ ಕೂಡ ಕಡಿಮೆ ಆಗ್ತದೆ. ತುಂಬ ಒಳ್ಳೆಯದು ಅದು, ಗಿಡಗಳಿಗೆ ತುಂಬಾ ಒಳ್ಳೆಯದು ನ್ಯಾಚುರಲ್ ಆಗಿ ಹಾಕಿರುವಂಥದ್ದು. ಒಮ್ಮೆಲೆ ಗಿಡ ಗ್ರೋತಿಂಗ್ ಆಗದೇ ಇದ್ದರೂ ಕೂಡ ವರ್ಷ ಕಳೆದಾಗೆ ಗಿಡಗಳ ಗ್ರೋತಿಂಗ್ ಬರ್ತದೆ ನ್ಯಾಚುರಲ್ ಆಗಿ ಹಾಕಿದರೆ. ನಾನು ಹೋದ ಸಲ ಎಲ್ಲ ಕೆಮಿಕಲ್ ಸ್ಪ್ರೇ ಎಲ್ಲ ಜಾಸ್ತಿ ಆಗ್ತಿದೆ, ಅಂದರೆ ಅದರ ಬಗ್ಗೆ ನನಗೆ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ ಇರಲಿಲ್ಲ. ಆದರೆ ಈ ಸಲ ಮಾತ್ರ ಹೋದ ವರ್ಷದಲ್ಲಿ ಎಲ್ಲವೂ ಕೂಡ ನ್ಯಾಚುರಲ್ ಆಗಿರುವಂಥ ಗೊಬ್ಬರಗಳನ್ನೇ ಹಾಕಿರುವಂಥದ್ದು. ಹಾಗಾಗಿ ಈ ವರ್ಷದಲ್ಲಿ ನನ್ನ ಗಿಡದಲ್ಲಿ ಎಲೆ ಉದುರುವ ಸಮಸ್ಯೆ ಆಗಲಿ, ಗೆಲ್ಲು ಸಾಯುವ ಸಮಸ್ಯೆ ಆಗಲಿ ಯಾವುದೂ ಇಷ್ಟರ ತನಕ ಬರಲಿಲ್ಲ. ಆದರೆ ನೋಡಿ, ಕೆಲವೊಂದು ಕೇರೆ ಬಳ್ಳಿಗಳು ಬಂದಂಥ ಚಿಗುರು ಇರ್ಬೋದು, ಅಥವಾ ಕೇರೆ ಬಳ್ಳಿಗಳು ಮುರುಟಿದಾಗೆ ಆಗಿದೆ. ಅದಕ್ಕೆ ನಾನು ಒಂದು ಸಲ ಆ ಸ್ಪ್ರೇಯನ್ನು ಮಾಡ್ತೇನೆ. ಆ ಸ್ಪ್ರೇ ಮಾಡುವಾಗ ನಮಗೆ ಸರಿಯಾದಂಥ ಬಿಸಿಲು ಬೇಕು. ಬಿಸಿಲು ಇಲ್ಲದ್ರೆ ಆ ಸ್ಪ್ರೇಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ನಾನು ಆ ಸ್ಪ್ರೇಯನ್ನು ಯಾವಾಗ ಹಾಕ್ತೇನೆ ಅಂದರೆ, ಇನ್ನು ಸರಿಯಾಗಿ ಬಿಸಿಲು ಬರುವಾಗ ಆ ಸ್ಪ್ರೇಯನ್ನು ಹಾಕ್ತೇನೆ. ಆ ಸ್ಪ್ರೇ ಯಾವುದು, ನಿಮಗೂ ಕೂಡ ಆ ಸ್ಪ್ರೇಯ ಮಾಹಿತಿ ಬೇಕು ಅಂತಾದರೆ ನನಗೆ ಹೆಚ್ಚು ಕಮೆಂಟ್ಸ್ಗಳನ್ನು ಹಾಕಬೇಕು ನೀವು. ನಾನು ನೆಕ್ಸ್ಟ್ ಟೈಮ್ ಅದನ್ನು ಹಾಕುವಾಗ ಖಂಡಿತವಾಗಿ ವಿಡಿಯೋ ಮಾಡಿ ಹಾಕ್ತೇನೆ. ಇದು ಇಷ್ಟೇ ವೀಕ್ಷಕರು, ಇವತ್ತಿನ ವಿಡಿಯೋ ಜಸ್ಟ್ ಇನ್ಫಾರ್ಮೇಷನ್ಗೆ ಕೊಟ್ಟಿರುವಂಥದ್ದು. ನಾನು ನೋಡಿ, ಗಿಡಗಳ ಕಲರ್, ಎಲೆಗಳ ಕಲರ್ ಚೇಂಜ್ ಆಗಿದೆ, ಅದು ನ್ಯಾಚುರಲ್. ಯಾಕೆಂದರೆ ಮಳೆ ಬರ್ತಾ ಇರ್ತದೆ, ಸ್ವಲ್ಪ ಸಹ ಬಿಸಿಲು ಸಿಗ್ತಾ ಇಲ್ಲ. ಬಿಸಿಲು ಬಿದ್ದರೆ ಮಾತ್ರ ಎಲೆಗಳಲ್ಲಿರುವಂತಹ ಈ ಹಳದಿ ರೋಗಗಳು ಕಂಪ್ಲೀಟಾಗಿ ಕಡಿಮೆ ಆಗ್ತದೆ. ಆ ಸ್ಪ್ರೇ ಯಾವುದು ಅಂತ ಹೇಳಿ ನಾನು ನಿಮಗೆ ಆ ಸ್ಪ್ರೇಯನ್ನು ಹಾಕುವಾಗ ತೋರಿಸ್ತೇನೆ. ಅದನ್ನು ನನಗೆ ಒಬ್ಬರು ಕೃಷಿಯಲ್ಲಿ ತುಂಬ ಅನುಭವ ಇರುವವರು, ಅವರ ಮನೆಯಲ್ಲಿ ಕೂಡ ಮಲ್ಲಿಗೆ ಗಿಡ ಇದೆ. ತುಂಬ ಅವರಿಗೆ ಕೃಷಿಯಲ್ಲೆಲ್ಲ ಸನ್ಮಾನಗಳೆಲ್ಲ ಸಿಕ್ಕಿದೆ. ಅವರು ಹೇಳಿರುವಂಥದ್ದು ಆ ಸ್ಪ್ರೇ ಯಾವುದು ಅಂತ ಹೇಳಿ. ನಿಮಗೂ ಕೂಡ ಆ ಸ್ಪ್ರೇಯ ಮಾಹಿತಿ ಬೇಕು ಅಂತ ಆದರೆ ನನಗೆ ಹೆಚ್ಚು ಕಮೆಂಟ್ಸ್ಗಳನ್ನು ಮಾಡಬೇಕು ವೀಕ್ಷಕರೇ. ಓಕೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ವೀಕ್ಷಕರೇ, ನಿಮಗೆ ನಾನು ಮಾಡಿದ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ. ಯಾರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ನೋಡಿ. ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ವೀಕ್ಷಕರೇ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.